ನಮಸ್ತೆ ಎಲ್ಲರಿಗೂ, ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ಮೊದಲನೇದಾಗಿ ನಾನಿವತ್ತು ರಾಮೇಕೊಪ್ಪಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ನಮ್ಮ ಯಲ್ಲಮ್ಮನವರು ಮನೆ ಕಟ್ಟಿದ್ರಲ್ವ, ವರ್ಷದೊಳಗೆ ಅವರು ಶನಿ ಪುರಾಣನ ಮಾಡಿಸ್ಬೇಕು ಅಂತ ಅವರು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ರಂತೆ. ಹಾಗಾಗಿ ಅವರು ಕರೆದಿದ್ರು, ಹಾಗಾಗಿ ನಾನಿವತ್ತು ಬಂದಿದ್ದೀನಿ. ಪುರಾಣ ಎಲ್ಲ ಮುಗಿದಿತ್ತು ಸ್ನೇಹಿತರೆ. ಎಲ್ಲರಿಗೂ ಪ್ರಸಾದನ, ಅವಲಕ್ಕಿ ಪ್ರಸಾದನ ಕೊಡ್ತಾಯಿದ್ದಾರೆ. ಎಳ್ಳು, ಬೆಲ್ಲ, ಅವಲಕ್ಕಿ ತುಂಬ ಚೆನ್ನಾಗಿತ್ತು. ಪ್ರಸಾದ ಮಾತ್ರ ನನಗೂ ಕೊಟ್ಟರು. ಅಲ್ಲೇ ಮುಗ್ದಿತ್ತು ಸ್ನೇಹಿತರೆ ನಾನು ಹೋದಾಗ, ಯಾಕೆಂದರೆ ನಾನು ಹೋಗಿದ್ದು ಸಂಜೆ ಟೈಮ್. ಹಂಗಾಗಿ ಇವತ್ತು ತಾಯಿಯ ಒಂದು ದರ್ಶನ ಪಡ್ಕೊಂಡು ನೀವು ಸಹ ಸೌದತ್ತಿ ರೇಣುಕಾ ಯಲ್ಲಮ್ಮನವರ ದರ್ಶನ ಪಡ್ಕೊಳ್ಳಿ. ತಾಯಿಯ ಒಂದು ಕೃಪಾಶೀರ್ವಾದ ಎಲ್ಲರಿಗೂ ಬೇಕು. ಆ ತಾಯಿ ಎಲ್ಲರಿಗೂ ಅಮ್ಮ, ಹಾಗಾಗಿ ಎಲ್ಲರಿಗೂ ಯಲ್ಲಮ್ಮನಾಗಿ ಆ ತಾಯಿ ಎಲ್ಲರಿಗೂ ಒಂದು ಆಶೀರ್ವಾದ ಮಾಡಲಿ, ನಮಗೂ ನಿಮಗೂ ಎಲ್ಲರಿಗೂ. ಇಲ್ಲಿ ಶನಿ ಪುರಾಣನ ಮುಗಿಸಿದ್ರು ಅಲ್ಲಿ ಸ್ವಾಮಿಗಳು, ಅವರು ಸಹ ಹೇಳಿದ್ದು ತುಂಬ ಚೆನ್ನಾಗಿತ್ತು. ಇದು ನನಗೆ ಟೈಮ್ ಆಗಿದ್ದರಿಂದ ಸಿಗಲಿಲ್ಲ, ನಾನು ತುಂಬ ಲೇಟಾಗಿ ಹೋಗಿರೋದ್ರಿಂದ. ಇಲ್ಲಿ ನೋಡಿ ಸ್ನೇಹಿತರೆ, ರೂಮಲ್ಲಿ ಅವರು ಪೂಜೆನ, ಶನಿ ಮಹಾತ್ಮನ ಪೂಜೆಯನ್ನು ಮಾಡಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿ ಅವರು ತುಂಬ ಒಂದು ವಿಧಿವಿಧಾನಗಳ ಮೂಲಕ ಅವರು ಯಾವತ್ತೂ ಆಚರಣೆನ ಮಾಡ್ಕೊಂಡು ಬಂದಿದ್ದಾರೆ. ಶನಿ ಪುರಾಣದವ್ರಿಗೆ ಗೊತ್ತಿರುತ್ತೆ ಸ್ನೇಹಿತರೆ, ಇದು ನನಗೆ ಹೊಸದು. ಯಾಕೆಂದರೆ ನಾನು ಯಾವುದಕ್ಕೂ ಇದನ್ನ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಜಾಸ್ತಿ. ನಾವು ಇಲ್ಲಿ ಬಂದ ತಕ್ಷಣ ಅವ್ವ ಊಟ ಮಾಡೋಣ ಬಾ ಅಂತ ಕರೀತು. ಅದು ಊಟ ಮಾಡಿರಲಿಲ್ಲ ಬೆಳಿಗ್ಗೆಯಿಂದ. ನಾವೆಲ್ಲ ಬಂದು ಲಾಸ್ಟ್ ಅಂದರೆ ಪುರಾಣ ಮುಗಿದ ತಕ್ಷಣವೇ ನಾವು ಬಂದಿದ್ದು ಊಟಕ್ಕೆ. ತುಂಬ ಚೆನ್ನಾಗಿತ್ತು ಊಟ, ಪ್ರಸಾದ. ಯಾಕೆಂದರೆ ನಮ್ಮ ಯಲ್ಲಮ್ಮನವರ ಒಂದು ಪವಾಡನೋ ಗೊತ್ತಿಲ್ಲ, ಪ್ರತಿ ಸಲ ಅವ್ರ ಮನೆಯಲ್ಲಿ ಪ್ರಸಾದ ತುಂಬ ಚೆನ್ನಾಗಿರುತ್ತೆ. ಆ ತಾಯಿಯ ಒಂದು ಮಹಿಮೆನೇ ಅಷ್ಟು ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಿತ್ತು ಪ್ರಸಾದ. ಗೋಧಿ ಪಾಯಸ, ಚಿತ್ರಾನ್ನ, ಮತ್ತು ಹಪ್ಪಳ, ಸಂಡಿಗೆ, ಹೆಸರು ಕಾಳು ಪಲ್ಯ, ಅನ್ನ, ಸಾಂಬಾರು, ಮಜ್ಜಿಗೆ, ಮಾವಿನಕಾಯಿ, ಉಪ್ಪಿನಕಾಯಿ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಕೋಸಂಬರಿ ತುಂಬ ಚೆನ್ನಾಗಿತ್ತು. ಗೋಧಿ ಪಾಯಸಕ್ಕೆ ನಮ್ಮೆಲ್ಲವ ತುಪ್ಪ ಹಾಕ್ಸಿತ್ತು. ನನಗೆ ಬೈತು, ಎಲ್ಲರಿಗೂ ತುಪ್ಪ ತಂದು ಕೊಡ್ರಿ ಅಂತ ಹೇಳಿ ತುಪ್ಪ ಹಾಕ್ಸಿ ಕೊಡ್ತು ನಮಗೆ. ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ತುಂಬ ಒಂದು ಪ್ರಸಿದ್ಧಿಯಾದಂಥ ಒಂದು ದೇವಸ್ಥಾನ ರಾಮೇಕೊಪ್ಪದಲ್ಲಿ ಬರುತ್ತೆ. ಇದು ಶಿವಮೊಗ್ಗ ಜಿಲ್ಲೆ. ಇಲ್ಲಿ ರಾಮೇಕೊಪ್ಪದ ಒಂದು ಶನಿ ಮಹಾತ್ಮನ ದೇವಸ್ಥಾನ ಇದೆ ಸ್ನೇಹಿತರೆ. ತುಂಬ ಒಂದು ಪ್ರಖ್ಯಾತಿ ಇರೋಂಥ ಒಂದು ದೇವಸ್ಥಾನ. ತುಂಬ ಚೆನ್ನಾಗಿ ಇಲ್ಲಿ ವಿಧಿವಿಧಾನಗಳ ಒಂದು ಆಚರಣೆ ಮತ್ತು ಪೂಜಾ ವಿಧಾನಗಳು ತುಂಬ ಚೆನ್ನಾಗಿರುತ್ತೆ. ಶನಿವಾರ ತುಂಬ ವಿಶೇಷವಾಗಿರುತ್ತೆ. ಸಂಜೆ ಆಗಿರೋದ್ರಿಂದ ಅವರು ದೇವಸ್ಥಾನ ಕಸ ಹೊಡಿತಾಯಿದ್ರು. ಇಲ್ಲೇ ನಾವು ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ, ಅಮ್ಮ ಮಾಡಿತ್ತು. ಹಂಗಾಗಿ ತಾಯಿಗೆ ಒಂದು ಕೊನೆಯ ಟೈಮಲ್ಲಿ ನಾನು ಬಂದೆ. ಪೂಜೆ ಉಡಕ್ಕಿ ಎಲ್ಲ ಹಾಕ್ಸ್ಕೊಂಡು ಅದು ಬಿಡಲಿಲ್ಲ ನನಗೆ. ಅಮ್ಮ, ನಾನು ನಿನಗೆ ಕೊಡಬೇಕು, ನೀನು ನನಗೇನಕ್ಕೆ ಸೀರೆ ಕೊಡ್ತೀಯಾ ಅಂತ ಬೈತಾಯಿದ್ದೆ. ಇಲ್ಲ ನಾನು ಸೀರೆ ಕೊಡಬೇಕು, ನೀನು ತಗೊಳ್ಲೇಬೇಕು ಅಂತ ಹೇಳಿ ಉಡಕ್ಕಿ ಹಾಕ್ತಾಯಿತ್ತು ನಮ್ಮೆಲ್ಲವ. ಕೊಟ್ಟಿತ್ತು. ಆದರೆ ದೇವ್ರ ಕಂಕಣ ಕಟ್ತಾಯಿದ್ರು. ಹೆಣ್ಮಕ್ಳಿಗೆ ಕಂಕಣ ಕೊಡ್ರಿ, ಹೆಣ್ಮಕ್ಳಿಗೆ ಕಂಕಣ ಕಟ್ಟಬೇಕು ಅಂತ ಹೇಳಿ ಅಮ್ಮ ಕಂಕಣ ತುಂಬ ಮಾಡಿಸಿತ್ತು. ಪಾಪ ಅವರೆಲ್ಲೋ ಇಟ್ಬಿಟ್ಟಿದ್ದಾರೆ. ಅದು ಎಲ್ಲಮ್ಮ ಕಂಕಣ ಕಟ್ಟೋ ತನಕ ಸಮಾಧಾನ ಇಲ್ಲ ಅವರಿಗೆ, ಕೊಡಲೇಬೇಕಂತ ಹೇಳಿ ಅವರು ಕಂಕಣನ ಕೊಟ್ಟಿದ್ದಾರೆ. ಸುಮಾರು ಜನ ಭಕ್ತರು ಬಂದಿದ್ದರು ಸ್ನೇಹಿತರೆ. ತುಂಬ ಚೆನ್ನಾಗಿತ್ತು ಒಂದು ಪೂಜೆ. ಶನಿ ಮಹಾತ್ಮನ ಸ್ವಾಮಿಯ ಒಂದು ದರ್ಶನ ತಗೊಂಡ್ವಿ ನಾವು ಸಹ. ನಾವು ಎಲ್ಲೂ ಯಾವುದೇ ಸ್ಥಳಗಳಿಗಾಗಲಿ ನಾವು ಹೋಗಬಾರ್ದು ಅಂತ ಯಾವುದೇ ನನಗೆ ಉದ್ದೇಶ ಪರ್ಸ್ನಲಿ ಇಲ್ಲ. ಆದರೆ ತುಂಬ ಸಮಸ್ಯೆಗಳು, ಏನೋ ಒಂದು ನನಗೆ ಆ ಟೈಮಲ್ಲಿ ಹೊರಗೆ ಹೋಗೋಕ್ಕಾಗಲ್ಲ ಸ್ನೇಹಿತರೆ. ಅಂಥ ಸಮಯ ಬಂದ್ಬಿಡುತ್ತೆ ನನಗೆ. ಆ ಒಂದು ಪರಿಸ್ಥಿತಿಯಲ್ಲಿ ನಾನು ಹೋಗಿರಲ್ಲ ಅಷ್ಟೇ. ನಾನು ಎಲ್ಲೂ ಪರ್ಸ್ನಲಿ ಎಲ್ಲೂ ಹೋಗಬಾರ್ದು ಅಂತ ನಾನು ಎಲ್ಲೂ ಯಾವುದಕ್ಕೂ ಅಂದ್ಕೊಳ್ಳೋದಿಲ್ಲ. ನನ್ನನ್ನು ಪ್ರೀತಿಯಿಂದ ಕರೆದವ್ರಿಗೆ ಖಂಡಿತ ನಾನು ಹೋಗ್ಲಿಲ್ದಂಗೆ ಅಂತೂ ಇರಲ್ಲ. ಆದರೆ ನನ್ನ ಕೆಲವೊಂದು ಸಮಸ್ಯೆಗಳಿಂದ ನಾನು ಹೋಗಿರಲ್ಲ, ಅಷ್ಟು ಬಿಟ್ಟರೆ ಇನ್ನು ನಾನು ಯಾವುದೇ ಒಂದು ಸಮಸ್ಯೆಗಳು ಏನೋ ಒಂದು ಸುಮ್ಮನೆ ನಾನು ಹೇಳೋದಿಲ್ಲ. ನಮ್ಮ ಎಲ್ಲವ ಇಲ್ಲಿ ಕಂಕಣ ಕಟ್ಟಲೇಬೇಕು ಅಂತ ಹೇಳಿ ಕಟ್ಟಿಸ್ತಾಯಿದ್ದೆ ಪೂಜೆಗೆ. ಅದು ನನಗೆ ಬಿಡೋದಿಲ್ಲ. ಅದು ಏನಾರು ಅಂದ್ಕೊಂಡ್ರೆ ಅದನ್ನ ಮಾಡಲೇಬೇಕದು.
ನನಗೆ ತುಂಬ ಖುಷಿ ಆಯಿತು ಇವತ್ತು ಬಂದಿದ್ದು. ನನಗೂ ತುಂಬ ಹೋಟೆಲಲ್ಲೇ ಇದ್ದು ನನಗೂ ಸ್ವಲ್ಪ ವಾತಾವರಣ ಬೇರೆ ಅಂತ ಅನ್ನಿಸ್ತು. ಇವತ್ತು ಬಂದು ಏನೋ ಒಂಥರ ನನಗೆ ಖುಷಿ ಅಂತ ಅನ್ನಿಸ್ತು. ತುಂಬ ಒಂಥರ ಅದೇ ವಾತಾವರಣದಲ್ಲಿ ಇರ್ತೀವಲ್ವ, ಏನೋ ಒಂದು ತಾಯಿ ಮನೆಗೆ ಬಂದಷ್ಟು ಸಂತೋಷ, ಪ್ರೀತಿ, ಖುಷಿ ಸಿಕ್ತು ಸ್ನೇಹಿತರೆ. ನನಗೆ ತಾಯಿ ಕಳ್ಕೊಂಡ್ಮೇಲೆ ಅನ್ನಿಸ್ತು. ನನಗೆ ಅನಿಸಿದ್ದನ್ನು ನಾನು ನಿಮ್ಮ ಹತ್ರ ಜೆನ್ಯೂನಾಗಿ ಓಪನ್ನಾಗಿ ಹೇಳಿರ್ತೀನಿ. ತುಂಬ ಒಂಥರ ಈ ಥರ ಬಂದಾಗ ಖುಷಿಯಾಗುತ್ತೆ. ನಮ್ಮ ತುಳಸಿ ಅಮ್ಮನವರ ಪೂಜೆ ಮಾಡಿದ್ದಾರೆ ಬಾಗಿಲಲ್ಲಿ. ನಾನು ತುಂಬ ಖುಷಿಯಲ್ಲಿ ಮಾತಾಡಿಸ್ತಾಯಿದ್ರು ನನಗೆ ಭಕ್ತರು, ಯಾಕೆ ಲೇಟಾಗಿ ಬಂದ್ರಿ ಅಂತ ಹೇಳ್ತಾಯಿದ್ರು. ನಾನು ಅವರಿಗೆ ನಮ್ಮ ಹೋಟೆಲಲ್ಲಿ ಇದ್ದೆ ನಾನು, ಹಾಗಾಗಿ ಸ್ವಲ್ಪ ಬರೋಕ್ಕಾಗಲಿಲ್ಲ ಅಂತ ಅವರಿಗೆ ಹೇಳ್ತಾಯಿದ್ದೆ ಸ್ನೇಹಿತರೆ. ಇನ್ನು ಹೋಗೋಣ ಬನ್ನಿ, ನಾವು ಸಹ ಊರಿಗೆ ಹೋಗೋ ಟೈಮ್ ಬಂತು ಸ್ನೇಹಿತರೆ. ನಮ್ಮೆಲ್ಲಮ್ಮ ಮಾತಾಡ್ತಾ ಇತ್ತು, ಅಯ್ಯೋ ನಾನು ಹೆಂಗಿದ್ದೀನಿ, ಹಂಗೆ ಫೋಟೋ ತೆಗಿತೀಯಾ, ವಿಡಿಯೋ ತೆಗಿತೀಯಾ ಅಂತಿತ್ತು. ನಾನು ಹೆಂಗಿದ್ರು ಚೆನ್ನಾಗಿ ಕಾಣ್ತಿ ಬಿಡವ ನೀನಲ್ಲವ ಅಂತಿದ್ದೆ ನಾನು. ಅದಕ್ಕೆ ತುಂಬ ಜನ ಕುಂಕುಮ ಎಲ್ಲ ಇಟ್ಟಿದ್ರಲ್ವ, ಉಡಕ್ಕೆ ಹಾಕಿದ್ರು ಅಮ್ಮನಿಗೆ. ಭಕ್ತರುಗಳು ಎಲ್ಲ ಇದ್ದರು. ನನಗೆ ನಾನು ಬಂದಿದ್ದೆ ಎಲ್ಲ ನಮ್ಮ ರಾಮಪುರದವರು ಎಲ್ಲ ಒಂಥರ ಖುಷಿ ಆಯ್ತು ಎಲ್ಲರನ್ನೂ ನೋಡಿ ಅವ್ರನ್ನ. ನಾನು ತುಂಬ ದಿನದ ನಂತರ ಅವ್ರನ್ನೆಲ್ಲ ಭೇಟಿ ಆಗ್ತಾಯಿದ್ದೀನಿ. ದೂರದಿಂದ ಈ ಥರ ಶಾಮಿಯಾನ ಹಾಕಿದ್ರು. ಬೆಳಿಗ್ಗೆನೇ ಒಂದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು. ಪಾಪ ಅಮ್ಮ ಒಬ್ಬರೇ ಆದರೂ ಭಕ್ತರು ಎಲ್ಲ ಸಪೋರ್ಟ್ ಮಾಡಿದ್ದಾರೆ, ಫ್ಯಾಮಿಲಿಯವರು ಸಪೋರ್ಟ್ ಮಾಡಿದ್ದಾರೆ. ನಮ್ಮೆಲ್ಲಮ್ಮನ ಈ ಒಂದು ಕಾರ್ಯಕ್ಕೆ ಸಪೋರ್ಟ್ ಮಾಡಿದರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ತಿಳಿಸ್ತೀನಿ. ಏನೋ ಒಂದು ಆ ತಾಯಿ ಮಾಡಬೇಕು ಅಂದ್ಕೊಂಡಾಗ ತುಂಬ ಒಂದು ಸಹಕಾರ ಕೊಟ್ಟು ಭಕ್ತರು ಮಾಡಿಸಿದ್ದಾರೆ. ಒಳ್ಳೆಯದಾಗಲಿ ಎಲ್ಲಮ್ಮನಿಗೂ ಸಹ. ನನಗೆ ಹೇಳ್ತು, ನೀನು ಬಂದಿದ್ದು ನನಗೆ ಭಾರಿ ಖುಷಿ ಆಯ್ತು ಅಂತ ಹೇಳಿ. ನನ್ನ ಮಗ ಬಂದಿದ್ದು ತುಂಬ ಖುಷಿ ಆಯ್ತಂತೆ. ಅದಕ್ಕೆ ಹಾಗಾಗಿ ನನಗೂ ನನ್ನ ಮಗ ಇರೋದಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು ಸ್ನೇಹಿತರೆ. ನನಗೂ ನಮ್ಮ ಟೈಮಿಗೆ ಏನೇ ವೆಹಿಕಲ್ ಇದ್ರೂ ಸಹ ನಮಗೆ ಯಾರೂ ಸಿಗೋದಿಲ್ಲ ಸ್ನೇಹಿತರೆ. ನಮ್ಮ ಟೈಮಿಗೆ ಯಾರು ನಮಗೆ ಹೊಂಟಿರೋ ಒಂದು ಟೈಮಲ್ಲಿ ಪಾಪ ಅವರು ಎಲ್ಲೆಲ್ಲೋ ಹೋಗಿರ್ತಾರೆ, ಹಂಗಾಗಿ ಸಿಗೋದಿಲ್ಲ. ಈಗ ನಾನು ಸುಮಾರು ಒಂದು ಟೈಮ್ ಆಗಿಬಿಟ್ಟಿದೆ, ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡೆ. ನನ್ನ ಮಗ ನಾನು ವಿಡಿಯೋ ಮಾಡ್ತಾಯಿದ್ದೆ, ಹಂಗಾಗಿ ನಾವು ಇಲ್ಲಿ ಸ್ವಲ್ಪ ಹೊತ್ತಿದ್ರೂ ಸಹ ಒಂದು ಏನೋ ಒಂಥರ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ ನಮಗೆ. ಎಲ್ಲ ಕೇಳುತ್ತಾರೆ ಎಲ್ಲಮ್ಮ, ಎಲ್ಲ ಭಕ್ತರುಗಳು ಎಲ್ಲ ಅದಕ್ಕೆ ಬಂದಿರ್ತಾರಲ್ವ, ಅದು ಎಲ್ಲರನ್ನೂ ಕೇಳುತ್ತೆ, ಅದು ಬೇಕಾದವ್ರನ್ನೆಲ್ಲ. ನಾನು ಅದೊಂದು ಹೋಟ್ಲಲ್ಲಿದ್ದೆ ಸ್ನೇಹಿತರೆ, ಹಾಗೆ ಹೋಟ್ಲಿಂದ ಹಾಗೆ ಬಂದಿದ್ದು, ನಾನು ಮನೆಗೂ ಹೋಗಲಿಲ್ಲ. ಮತ್ತು ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಾನು ತುಂಬ ದಿನದ ನಂತರ ವಿಡಿಯೋ ಮಾಡಿದ್ದೀನಿ. ನನ್ನ ಮಗ ವಿಡಿಯೋ ಅಮ್ಮ ನೀನು ಇಷ್ಟು ದಿನ ಬಿಟ್ಟು ಹಾಕ್ತಿದ್ದೀಯಲ್ಲ ಅಂತ ಅಂತಿದ್ದ. ಯಾವಾಗ ಬೇಕು ಅವಾಗ ಹಾಕ್ತೀಯಲ್ಲಮ್ಮ ನೀನು ಅಂತ. ನನಗೆ ಟೈಮ್ ಇಲ್ಲಲ್ಲಪ್ಪ, ನಾನೇನು ಮಾಡಲಿ, ನನಗಾಗಿದ್ದ ಟೈಮಲ್ಲಿ ನಾನು ಹಾಕ್ತೀನಿ ಅಂತ ಹೇಳ್ತಾಯಿದ್ದೆ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮ್ಮ ಚನ್ನಗಿರಿ ಬಂದೇ ಬಿಡ್ತು.